ಈ PFI ನಾಯಕನ ಮನೆಯಲ್ಲಿ ಮೆಣಸಿನ ಪುಡಿ ಸಿಕ್ತು, ಸ್ಕ್ರೂ ಡ್ರೈವರ್ ಸಿಕ್ತು ಅಂತ. ಮೆಣಸಿನ ಪುಡಿ ಸಿಗದೆ ಇನ್ನೇನು ಸಗಣಿ ಪುಡಿ ಇಟ್ಕೋತಾರ? ಮನೆಯಲ್ಲಿ ಹಣ ಸಿಗದೆ ಏನು ಹಣ ಸಿಗುತ್ತಾ ಮತ್ತೆ ಕೇಳ್ತೀನಿ ಹೇಳಿ. ಆದಷ್ಟು ಬೇಗ 2023 ಎಲೆಕ್ಷನ್ ಅಷ್ಟೊತ್ತಿಗೆ ಈ RSS ಮತ್ತು BJPಗೆ ಈ ಜನ ಬುದ್ಧಿ ಕಲಿಸ್ತಾರೆ ಅಂತ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿ. BJP ಯಾರ ಪಕ್ಷ? ನಾಗಪುರದ ಬ್ರಾಹ್ಮಣರ ಪಕ್ಷ. ಅದನ್ನು ಸ್ಥಾಪನೆ ಮಾಡಿದ್ದಾರು. ಹಾಗಾದ್ರೆ ನೀವು ಯಾಕೆ ಅದನ್ನು BJP ನಾಗಪುರದ ಚಿತ್ವಾನ ಬ್ರಾಹ್ಮಣರ ಪಕ್ಷ ಅಂತ ಯಾಕೆ ಕರೆಯಲ್ಲ ನೀವು? ಇದು ಕಮ್ಯುನಿಸ್ಟ್ ಪಾರ್ಟಿ ಹಾಕಿದ್ರೆ ಮುಸಲ್ಮಾನರ ಪಕ್ಷ ಆಗ್ಬಿಡುತ್ತಾ? ಬ್ರಾಹ್ಮಣರು ಊಟ ಹಾಕಿದ್ರೆ ದೇಶದ ಎಲ್ಲ ಪಕ್ಷ ಆಗ್ಬಿಡುತ್ತಾ? ಅದು ಬ್ರಾಹ್ಮಣರ ಪಕ್ಷ ಅಂತ ನೀವು ಕರೆಯೋದಾದ್ರೆ ಇದನ್ನು ಮುಸಲ್ಮಾನರ ಪಕ್ಷ ಅಂತ ಕರೀರಿ. ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಯಾರಾದರೂ ಒಬ್ಬ PFI ಕಾರ್ಯಕರ್ತರಿಂದ ಹಿಡಿದು ಒಬ್ಬ ದೊಡ್ಡ ನಾಯಕನವರೆಗೂ, SDPನ ಒಬ್ಬ ಕಾರ್ಯಕರ್ತರಿಂದ ನಾಯಕನವರೆಗೂ ಎಲ್ಲಾದರೂ ಕೂಡ ನಾವು ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ನಿಂತಿರುವಂಥದ್ದು SDP. ಹಾಗಾಗಿ SDP ಮತ್ತು PFI ಮೇಲೆ ಅಧಿಕಾರಸ್ಥರಲ್ಲೂ ಅವರು ದಾಳಿ ಮಾಡಿಸ್ತಾ ಇದ್ದಾರೆ. ಇದು ತುಂಬ ದಿವಸ ನಡೆಯೋದಿಲ್ಲ. ಆದಷ್ಟು ಬೇಗ 2023 ಎಲೆಕ್ಷನ್ ಅಷ್ಟೊತ್ತಿಗೆ ಈ RSS ಮತ್ತು BJPಗೆ ಈ ಜನ ಬುದ್ಧಿ ಕಲಿಸ್ತಾರೆ ಅಂತ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ. ಕಾಂಗ್ರೆಸ್ಸು ಕಾಶ್ಮೀರದ ಬ್ರಾಹ್ಮಣರ ಪಕ್ಷ. ಇಲ್ಲಿವರೆಗೂ ಕೂಡ ಅದರ ಅಧ್ಯಕ್ಷ ಯಾರಾಗಿದ್ದಾರೆ? ಎಲ್ಲ ಬ್ರಾಹ್ಮಣರ ತಾನೆ. ಇಲ್ಲಿವರೆಗೂ ಕೂಡ ಅದರ ನಾಯಕತ್ವ ಯಾರ ಕೈಲಿದೆ? ಕಾಶ್ಮೀರಿ ಬ್ರಾಹ್ಮಣರ ಕೈಲಿದೆ. ಹಾಗಾದರೆ ಕಾಂಗ್ರೆಸ್ಸನ್ನು ಬ್ರಾಹ್ಮಣರ ಪಕ್ಷ ಅಂತ ಯಾಕೆ ಕರೆಯಲ್ಲ ನೀವು? BJP ಯಾರ ಪಕ್ಷ? ನಾಗಪುರದ ಬ್ರಾಹ್ಮಣರ ಪಕ್ಷ. ಅದನ್ನು ಸ್ಥಾಪನೆ ಮಾಡಿದ್ದಾರು. ಹಾಗಾದ್ರೆ ನೀವು ಯಾಕೆ ಅದನ್ನು BJP ನಾಗಪುರದ ಚಿತ್ವಾನ ಬ್ರಾಹ್ಮಣರ ಪಕ್ಷ ಅಂತ ಯಾಕೆ ಕರೆಯಲ್ಲ ನೀವು? ಇದು ಕಮ್ಯುನಿಸ್ಟ್ ಪಾರ್ಟಿ, ವೆಸ್ಟ್ ಬೆಂಗಾಲ್ನ ಬ್ರಾಹ್ಮಣರ ಪಕ್ಷ. ಯಾಕೆ ನೀವು ಅದನ್ನು ಬ್ರಾಹ್ಮಣರ ಪಕ್ಷ ಅಂತ ಕರೆಯೋದಿಲ್ಲ? ಹೇಳಿ, ಯಾಕೆ ಕರೆಯೋದಿಲ್ಲ ನೀವು? ಇದನ್ನು ಮಾತ್ರ ಮುಸ್ಲಿಮರ ಪಕ್ಷ ಅಂತ. ಅಂದರೆ ಮುಸಲ್ಮಾನರು ಹುಟ್ಟಾಕಿದ್ರೆ ಮುಸಲ್ಮಾನರ ಪಕ್ಷ ಆಗ್ಬಿಡುತ್ತಾ? ಬ್ರಾಹ್ಮಣರು ಹುಟ್ಟಾಕಿದ್ರೆ ದೇಶದ ಎಲ್ಲ ಪಕ್ಷ ಆಗ್ಬಿಡುತ್ತಾ? ಅದು ಬ್ರಾಹ್ಮಣರ ಪಕ್ಷ ಅಂತ ನೀವು ಕರೆಯೋದಾದ್ರೆ ಇದನ್ನು ಮುಸಲ್ಮಾನರ ಪಕ್ಷ ಅಂತ ಕರೆಯೋದು ನಂದೇ ಅಡ್ಡಿ ಇಲ್ಲ. ಅದನ್ನು ನೀವು ದೇಶದ ಪಕ್ಷ ಅಂತ ಕರೆಯೋದಾದ್ರೆ ಇದನ್ನು ಕೂಡ ದೇಶದ ಪಕ್ಷ ಅಂತಲೇ ನೀವು ಕರಿಬೇಕು. ಯಾರು ಸ್ಟೇಟ್ಮೆಂಟ್ ಕೊಟ್ಟವ್ರು ಇಲ್ಲಿವರೆಗೆ? ಯಾರಾದ್ರೂ ಹತ್ರ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಯಾರಾದರೂ ಒಬ್ಬ PFI ಕಾರ್ಯಕರ್ತರಿಂದ ಹಿಡಿದು ಒಬ್ಬ ದೊಡ್ಡ ನಾಯಕನವರೆಗೂ, SDPನ ಒಬ್ಬ ಕಾರ್ಯಕರ್ತರಿಂದ ಹಿಡಿದು ನಾಯಕನವರೆಗೂ ಎಲ್ಲಾದರೂ ಕೂಡ ನಾವು ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? 800 ವರ್ಷ ಈ ದೇಶವನ್ನು ಆಡಳಿತ ಮಾಡಿದಂಥ ಯಾವ ಮೊಹಮ್ಮದ್ರು ಕೂಡ ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳೋಕ್ಕಾಗಲಿಲ್ಲ. ಕ್ರಿಶ್ಚಿಯನ್ರು ಕೂಡ ಇದನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ತೀವಿ ಅಂತ ಹೇಳೋಕ್ಕಾಗಲಿಲ್ಲ. ಹಾಗೆ ಇದನ್ನು ಹಿಂದೂ ರಾಷ್ಟ್ರನೂ ಮಾಡೋಕ್ಕಾಗಲ್ಲ, ಇಸ್ಲಾಂ ರಾಷ್ಟ್ರನೂ ಮಾಡೋಕ್ಕಾಗಲ್ಲ, ಕ್ರಿಶ್ಚಿಯನ್ ರಾಷ್ಟ್ರನೂ ಮಾಡೋಕ್ಕಾಗಲ್ಲ, ಪಾರ್ಸಿ ರಾಷ್ಟ್ರನೂ ಮಾಡೋಕ್ಕಾಗಲ್ಲ. ಆದರೆ ಇದು ಬುದ್ಧ ಭಾರತ, ಅಂಬೇಡ್ಕರ್ ಭಾರತ. ಇದು ಹಾಗೆ ಇರುತ್ತೆ, ಹಂಗೆ ಉಳಿಯುತ್ತೆ, ಹಂಗೆ ಬೆಳೆಯುತ್ತೆ. ನಾವು ಊಟ ಮಾಡೋದಕ್ಕೆ ರೇಷನ್ ತರ ದುಡ್ಡು ಬೇಡವಾ? ಇಟ್ಕೊಂಡಿರ್ತೀವಿ. ಇನ್ನೊಬ್ರು ಕೋರ್ಟ್ಗೆ ಚಾರ್ಜ್ ಶೀಟಲ್ಲಿ ಬರೆದಿದ್ದಾರೆ ಈ PFI ನಾಯಕನ ಮನೆಯಲ್ಲಿ ಮೆಣಸಿನ ಪುಡಿ ಸಿಕ್ತು, ಸ್ಕ್ರೂ ಡ್ರೈವರ್ ಸಿಕ್ತು ಅಂತ. ಮೆಣಸಿನ ಪುಡಿ ಸಿಗದೆ ಇನ್ನೇನು ಸಗಣಿ ಪುಡಿ ಇಟ್ಕೋತಾರ? ಸಗಣಿ ತಿನ್ನೋ ಜನ, ಗಜಲಾ ಕುಡಿಯೋ ಜನ ಈ ರೀತಿ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾ? ಮನೆಯಲ್ಲಿ ಹಣ ಸಿಗದೆ ಏನು ಹಣ ಸಿಗುತ್ತಾ ಮತ್ತೆ ಕೇಳ್ತೀನಿ ಹೇಳಿ. ಅವರು ಹಣ ತಿನ್ನೋರು ಹಣವನ್ನು ಮನೇಲಿ ಬಚ್ಚಿಟ್ಕೋತಾರೆ. ನಾವು ಹಣದ ಮೂಲಕ ಅನ್ನ ತಂದು ತಿನ್ನೋರು ಹಣ ಇಟ್ಕೊಂಡಿರ್ತೀವಿ. ಅದೇ ಸರ್ಕಾರ ಥರ ದುಡ್ಡು ಇದೆಯಲ್ಲ, ಅದಕ್ಕೆ ಲೆಕ್ಕ ಕೇಳ್ತೀವಿ. ಕೊಡೋಕ್ಕೆ ಸಾಧ್ಯ ಇದೆ ಯಾರಾದರೂ? ಕೊಡೋಕ್ಕಾಗೋದಿಲ್ಲ. ಮತ್ತೆ ಸರ್, ಆರೋಪ ಇದೆ ವಿದೇಶದಿಂದ ಹಣ ಸಂಗ್ರಹ ಮಾಡ್ತಿದ್ರು ಅಂತ ಆರೋಪ ಇದೆ. ಇದರ ಮೇಲೆ ಏನು ಹೇಳ್ತಿದ್ದಾರೆ? ವಿದೇಶಿ ಮಂತ್ರಿ ಯಾರು? BJP ಅವರಲ್ವಾ? ವಿದೇಶದಿಂದ ಬರುವಂತಹ ಹಣವನ್ನು ತಡೆಯೋದಕ್ಕೆ ಆಗಿಲ್ಲ ನಿಮ್ಮ ಕೈಲಂದ್ರೆ ನೀವು ನಾಲಾಯಕಗಳಲ್ವಾ? ವಿದೇಶದಿಂದ ಅಕ್ರಮವಾಗಿ ಹಣ ಭಾರತಕ್ಕೆ ಬರ್ತಾ ಇದೆ ಅಂತಂದರೆ ನೀವು ವಿದೇಶಾಂಗ ಮಂತ್ರಿಗಳು ಏನು ಮಾಡ್ತಾ ಇದ್ದೀರಿ? ಆಂತರಿಕ ಭದ್ರತೆಯವರು ಏನು ಮಾಡ್ತಾ ಇದ್ದೀರಿ? ವಿದೇಶಿ ಗೂಢಾಚಾರ ಸಂಸ್ಥೆಗಳಿದಾವಲ್ಲ ನಮ್ಮ ಭಾರತದ್ದು, ಅವೆಲ್ಲ ಏನು ಮಾಡ್ತಾ ಇದ್ದಾರೆ? ಅದನ್ನೆಲ್ಲ ಹಿಡ್ಕೋಬೇಕಿತ್ತಲ್ಲ ಅವಾಗಲೇ. ನಿಮ್ಮ ಕೈಲಿ ಅವ್ರು ಹಿಡಿಯೋಕೆ ಆಗಲ್ಲ ಅಂದಮೇಲೆ ಅದನ್ನ ಆರೋಪ ಯಾಕೆ ಮಾಡ್ತೀರಿ? ಯಾಕೆಂದರೆ ಆರೋಪ ಸುಳ್ಳು. ಆ ಥರ ಯಾವುದು ಬರೋದು ಸಾಧ್ಯ ಆಗೋದಿಲ್ಲ. ದುಡ್ಡಿನ ಟ್ರಾನ್ಸಾಕ್ಷನ್ ವಿದೇಶದಿಂದ ಡಾಲರ್ಗಳ ಲೆಕ್ಕದಲ್ಲೋ, ಪೌಂಡ್ಸ್ಗಳ ಲೆಕ್ಕದಲ್ಲೋ, ಹೆನ್ ಲೆಕ್ಕದಲ್ಲೋ ಏನೋ ಬರ್ತದಲ್ಲ. ಅದು ಹಂಗೆ ಇಲ್ಲಿ ಬಂದ್ಬಿಟ್ಟು ಚಲಾವಣೆ ಆಗಲ್ವಲ್ಲ. ಅದು ಟ್ರಾನ್ಸಾಕ್ಷನ್ ತಾನೇ ಬರಬೇಕು. ಟ್ರಾನ್ಸಾಕ್ಷನ್ ಎಲ್ಲಾಗುತ್ತೆ? ಬ್ಯಾಂಕ್ಗಳ ಮೂಲಕ ಆಗುತ್ತೆ. ಬ್ಯಾಂಕ್ಗಳ ಮೂಲಕ ಆಗುತ್ತೆ ಅಂದರೆ ಅದಕ್ಕೆ ಅಧಿಕೃತತೆ ಇರುತ್ತೆ, ಅಥೆಂಟಿಕೇಟೆಡ್ ಇರುತ್ತೆ. ಆದರೆ RSSಗೆ ಬರ್ತಾ ಇರೋದು ದುಡ್ಡು ಇದೆಯಲ್ಲ, ಅದು ಎಲ್ಲಿಂದ ಬರ್ತಾ ಇದೆ? ಅದೆಲ್ಲ ಕಳ್ಳು ದುಡ್ಡು ಇಟ್ಕೊಂಡಿರುವ ಕಳ್ಳರು ನ್ಯಾಯವಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂಥ ಸಂಸ್ಥೆ ಮೇಲೆ ಆರೋಪ ಮಾಡ್ತೀರಿ ಅಂತಂದರೆ ನಿಮಗೆ ಬುದ್ಧಿ ಕಲಿಸದೆ ಬಿಡ್ತೀವ? ಈ ದೇಶದ ರಾಜಕೀಯ ವ್ಯವಸ್ಥೆ ಆದಷ್ಟು ಬೇಗ ನಿಮಗೆ ಬುದ್ಧಿ ಕಲಿಸುತ್ತೆ. ಸತ್ತೋಗಿರೋ ಹೆಣದ ವಾಸನೆ ಅಷ್ಟೇ ಅದು. PFI ಬ್ಯಾನ್ ಮಾಡಿ, SDP ಬ್ಯಾನ್ ಮಾಡಿ ಅಂತ. ಬ್ಯಾನ್ ಜನ ಮಾಡಬೇಕು. ನಿಮ್ಮನ್ನು ಕಾಂಗ್ರೆಸ್ನವ್ರನ್ನ ಜನ ಈಗಾಗಲೇ ಬ್ಯಾನ್ ಮಾಡಿದ್ದಾರೆ. ಉಳ್ಕೊಂಡಿರುವಂಥ BJPನ ಬ್ಯಾನ್ ಮಾಡ್ತಾರೆ. SDP ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿಯುತ್ತೆ, ಸಂವಿಧಾನವನ್ನು ಎತ್ತಿ ಹಿಡಿಯುತ್ತೆ.